2019-20 ಸಾಲಿನ ಬೆಂಗಳೂರು ಮಹಾನಗರ ಪಾಲಿಕೆ ಬಜೆಟ್ ಮಂಡನೆಯಾಗಿದೆ. ಕೆಂಪೇಗೌಡ ಪೌರ ಸಭಾಂಗಣದಲ್ಲಿ ಹೇಮಲತಾ ಗೋಪಾಲಯ್ಯ ಬಜೆಟ್ ಮಂಡನೆ ಮಾಡಿದ್ರು. ಈ ಬಾರಿಯೂ ಬಂಪರ್ ಬಜೆಟ್ ಮಂಡನೆ ಮಾಡಿದ ಮೈತ್ರಿ ಪಾಲಿಕೆ ಒಟ್ಟು 10,691 ಕೋಟಿ ಬಜೆಟ್ ಗಾತ್ರ ಹೊಂದಿದೆ. ಅದು ಅಲ್ಲದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಹೆಚ್ಚು ಒತ್ತು ನೀಡಿದ ಪಾಲಿಕೆ ಪ್ರತಿ ವಾರ್ಡ್ಗೂ ಎಸ್ಸಿ ಎಸ್ಟಿಗೆ 10 ಮನೆಗಳ ನಿರ್ಮಾಣ ಜೊತೆಗೆ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರಿಗೆ ಪ್ರತಿ ವಾರ್ಡ್ನಲ್ಲಿ 5 ಮನೆಗಳ ನಿರ್ಮಾಣ ಮಾಡಲಾಗುತ್ತೆ. ಇನ್ನು 400 ಸ್ಥಳಗಳಲ್ಲಿ ಉಚಿತ ವೈಫೈ, ಮಹಾಲಕ್ಷ್ಮಿ ಯೋಜನೆಯಡಿ ಪಿಂಕ್ ಬೇಬಿ ಯೋಜನೆಗಳನ್ನು ಸಹ ವಿಸ್ತರಣೆ ಮಾಡಲಾಗಿದೆ. ಬೆಂಗಳೂರು 2019-20 ಸಾಲಿನ ಬಿಬಿಎಂಪಿ ಬಜೆಟ್ ಮಂಡನೆಯಾಗಿದೆ. 10,691 ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಅನ್ನು ಆರ್ಥಿಕ ಮತ್ತು ತೆರಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಹೇಮಲತಾ ಗೋಪಾಲಯ್ಯ ಮಂಡಿಸಿದ್ದಾರೆ. ಇನ್ನು ತೆರಿಗೆ ಆದಾಯದಿಂದ 3,541.95 ಕೋಟಿ ಹಾಗೂ ಸರ್ಕಾರದ 3,606.11 ಕೋಟಿ ಅನುದಾನದಿಂದ ಬಜೆಟ್ ಮಂಡನೆಯಾಗಿದೆ. ರಾಷ್ಟ್ರೀಯ ನಾಯಕರು, ನಮ್ಮ ಪ್ರಧಾನಿಗಳು ಹಾಗೂ ನಮ್ಮ ಹೆಮ್ಮೆಯ ನಾಯಕರಾದ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರವರು, ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ರಾಜ್ಯಸಭಾ ಸದಸ್ಯರಾದ ಡಿ ಕುಪೇಂದ್ರ ರೆಡ್ಡಿಯವರು, ಜಲಸಂಪನ್ಮೂಲ ಸಚಿವರಾದ ಡಿ ಕೆ ಶಿವಕುಮಾರ್ ಅವರು, ಗ್ರಾಮೀಣಾಭಿವೃದ್ಧಿ ಸಚಿವರ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡರವರು, ಭಾರಿ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ ಕೆಜೆ ಜಾರ್ಜ್ ಅವರು, ಆಹಾರ ಮತ್ತು ನಾಗರಿಕ ಪೂರೈಕೆ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಹಾಗೂ ವಕ್ಫ್ ಖಾತೆ ಸಚಿವರಾದ ಶ್ರೀ ಬಿ ಜಡ್ ಜಮೀರ್ ಅಹಮದ್ ಖಾನ್ ಅವರು, ಕೆಪಿಸಿಸಿ ಅಧ್ಯಕ್ಷರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು, ಹಿರಿಯ ನಾಯಕರು, ಶಾಸಕರು ಹಾಗೂ ಮಾಜಿ ಸಚಿವರಾದ ಶ್ರೀ ಆರ್ ರಾಮಲಿಂಗಾರೆಡ್ಡಿಯವರುಗಳನ್ನು ಗೌರವದಿಂದ ತಿಳಿಸುತ್ತೇನೆ. ಆಯವ್ಯಯ ತಯಾರಿಕೆಗೆ ಸಲಹೆಗಳನ್ನು ನೀಡಿ ಪ್ರೋತ್ಸಾಹ, ಆಯವ್ಯಯ ಮಂಡಿಸುವ ಸೌಭಾಗ್ಯವನ್ನು ಒದಗಿಸಿದ ಮಹಾಲಕ್ಷ್ಮೀಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ ಶ್ರೀ ಕೆ ಗೋಪಾಲಯ್ಯರವರಿಗೂ ಹಾಗೂ ನಮ್ಮ ಮತಕ್ಷೇತ್ರದ ಮತದಾರರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅಂದಿನ ಕೆಂಪೇಗೌಡ ಬೆಂಗಳೂರು ನಗರವು ಇಂದು ಆರ್ಥಿಕ ನಗರವಾಗಿ ಪರಿವರ್ತನೆಗೊಂಡು ಉದ್ಯೋಗವನ್ನು ನಿರೀಕ್ಷಿಸಿ ನಗರಕ್ಕೆ ಬರುವ ದೇಶದ ಬೇರೆ ಬೇರೆ ರಾಜ್ಯಗಳ ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಒದಗಿಸಿ ಆಶ್ರಯವನ್ನು ನೀಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದು ಉತ್ತುಂಗಕ್ಕೆ ಏರುತ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ವಿವಿಧ ರೀತಿಯ ತೆರಿಗೆ ಮತ್ತು ಕರಗಳ ಆದಾಯವನ್ನು ಒದಗಿಸುವ ಪ್ರಮುಖ ಆರ್ಥಿಕ ಗಣಿಯಾಗಿರುತ್ತದೆ. ಕೆಂಪೇಗೌಡರ ಈ ನಗರವು ಅತಿ ಹೆಚ್ಚಿನ ಆರ್ಥಿಕ ದ್ರವ್ಯವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಖಜಾನೆಗೆ ಒದಗಿಸುತ್ತಿದ್ದು, ಬೆಂಗಳೂರು ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಹೆಚ್ಚಿನ ಆರ್ಥಿಕ ನೆರವು ಪಾಲಿಕೆಗೆ ನೀಡುವುದು ಅಗತ್ಯವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ನಾಗರಿಕರಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಸಂಚಾರ ದಟ್ಟಣೆ ನಿವಾರಣೆಗೆ ಮೇಲ್ಸೇತುವೆ, ಕೆಳಸೇತುವೆ, ಗ್ರೇಟ್ ಸೆಪರೇಟರ್ಗಳಂತಹ ಮೂಲಭೂತ ಸೌಕರ್ಯಗಳು, ಬೃಹತ್ ನೀರುಗಾಲುವೆಗಳ ಅಭಿವೃದ್ಧಿ, ಕೆರೆಗಳ ಸಮಗ್ರ ಅಭಿವೃದ್ಧಿ, ಘನತ್ಯಾಜ್ಯ ಸಮರ್ಪಕ ನಿರ್ವಹಣೆ ಹಾಗೂ ಆಸ್ಪತ್ರೆಗಳ ನಿರ್ಮಾಣದಂತಹ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡಿ ನಗರದ ನಾಗರಿಕರಿಗೆ ಉತ್ತಮ ಸೌಕರ್ಯಗಳನ್ನು ಒದಗಿಸಿ ಸ್ಪಷ್ಟ ಗುರಿ, ದಿಟ್ಟ ಹೆಜ್ಜೆಯನ್ನು ಇಟ್ಟು ನಮ್ಮ ಕೋರಿಕೆಗೆ ಸ್ಪಂದಿಸಿ 2019-20 ಸಾಲಿನ ರಾಜ್ಯ ಸರ್ಕಾರದ ತನ್ನ ಆಯವ್ಯಯದಲ್ಲಿ 3 ವರ್ಷಗಳ ಅವಧಿಗೆ ರೂ. 8,015 ಕೋಟಿ ಅನುದಾನವನ್ನು ಘೋಷಿಸಿರುವ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರನ್ನು, ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪಾಲಿಕೆ ಮತ್ತು ನಗರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಜನಪರವಾದ ಆಯವ್ಯಯ ತಯಾರಿಕೆಗೆ ಉತ್ತಮ ಮಾರ್ಗದರ್ಶನ ಹಾಗೂ ಸಲಹೆಗಳನ್ನು ನೀಡಿ ಪ್ರೋತ್ಸಾಹಿಸಿರುವ ಪೂಜ್ಯ ಮಹಾಪೌರರಾದ ಶ್ರೀಮತಿ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅವರಿಗೂ, ಉಪಮಹಾಪೌರರಾದ ಶ್ರೀ ಬಿ ಭದ್ರೇಗೌಡರವರಿಗೂ, ಆಡಳಿತ ಪಕ್ಷ ನಾಯಕರಾದ ಶ್ರೀ ಅಬ್ದುಲ್ ವಾಜೀದ್ ರವರಿಗೂ, ವಿರೋಧ ಪಕ್ಷದ ನಾಯಕರಾದ ಆರ್ ಪದ್ಮನಾಭ ರೆಡ್ಡಿರವರಿಗೂ, ಜೆಡಿಎಸ್ ಪಕ್ಷದ ನಾಯಕರಾದ ಶ್ರೀಮತಿ ನೇತ್ರಾ ನಾರಾಯಣ್ ರವರಿಗೂ, ಎಲ್ಲಾ ಸ್ಥಾಯಿ ಸಮಿತಿ ಅಧ್ಯಕ್ಷರು, ತೆರಿಗೆ ಮತ್ತು ಆರ್ಥಿಕ ಸ್ಥಾಯಿ ಸಮಿತಿ ಸದಸ್ಯರು ಹಾಗೂ ಉತ್ತಮ ಸಲಹೆ ನೀಡಿದ ಮಾಧ್ಯಮ ಮಿತ್ರರಿಗೂ, ಸರ್ಕಾರೇತರ ಸಂಸ್ಥೆಗಳಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. 2018-19 ಸಾಲಿನ ಪ್ರಸ್ತುತ ಆಯವ್ಯಯ 2018-19 ಸಾಲಿಗೆ ಪ್ರಾರಂಭಿಕ ಶುಲ್ಕ ರೂ. 4.39 ಕೋಟಿ ಮತ್ತು ವರಮಾನ
ರು 10,129.48 ಕೋಟಿ ಒಳಗೊಂಡಂತೆ ಒಟ್ಟು 10,133.77 ಕೋಟಿ ಆದಾಯ ನಿರೀಕ್ಷಿಸಿತ್ತು. ವರಮಾನವನ್ನು 7,384.15 ಕೋಟಿಗೆ ಪರಿಷ್ಕರಿಸಲಾಗಿದೆ. ಅದೇ ರೀತಿ ಒಟ್ಟು 10,132.85 ಕೋಟಿ ವೆಚ್ಚವನ್ನು ಅಂದಾಜಿಸಿದ್ದು ರು 7,380.12 ಕೋಟಿಗೆ ಪರಿಷ್ಕರಿಸಿ ಅಂತಿಮ ಶಿಲ್ಕು ರು 4.03 ಕೋಟಿಗಳೆಂದು ಅಂದಾಜಿಸಿದೆ. 2019-20 ಸಾಲಿನ ಆಯವ್ಯಯ ಅಂದಾಜು 2019-20 ಸಾಲಿಗೆ ಪ್ರಾರಂಭಿಕ ಶಿಲ್ಕು 4.3 ಕೋಟಿ ಮತ್ತು ವರಮಾನ 10,687.79 ಕೋಟಿ, ಒಟ್ಟು 10,691.82 ಕೋಟಿ ಆದಾಯ ನಿರೀಕ್ಷಿಸಲಾಗಿದೆ. ಒಟ್ಟು ವೆಚ್ಚ 10,688.63 ಕೋಟಿಗಳೆಂದು ಅಂದಾಜಿಸಿದ್ದು ಅಂತಿಮ ಶಿಲ್ಕು ರು 3.19 ಕೋಟಿ ನಿರೀಕ್ಷಿಸಲಾಗಿದೆ. 19-20 ಸಾಲಿಗೆ ರಾಜಸ್ವ ಸ್ವೀಕೃತಿ ರು 7,982.03 ಕೋಟಿ ಮತ್ತು ಬಂಡವಾಳ ಆದಾಯ 2,705.76 ಕೋಟಿ ಹಾಗೂ ರಾಜಸ್ವ ವೆಚ್ಚ ರು 4,586.63 ಕೋಟಿ ಮತ್ತು ಬಂಡವಾಳ ವೆಚ್ಚ ರು 6,102 ಕೋಟಿಗಳೆಂದು ಅಂದಾಜಿಸಲಾಗಿದೆ. 2019-20 ಇದು ಆದಾಯ ದೃಷ್ಟಿಕೋನ ಉತ್ತಮ ಸೇವೆ ಯೋಜನೆ 19-20 ಸಾಲಿನ ಆದಾಯ ವಿವರಗಳು. 20ನೇ ಸಾಲಿನ ಬಿಬಿಎಂಪಿ ಬಜೆಟ್ ಮಂಡನೆಯಾಗಿದೆ. ಬಿಬಿಎಂಪಿ ರಚನೆಯಾದ ಬಳಿಕ ಇದೇ ಮೊದಲ ಬಾರಿಗೆ ಮಹಿಳಾ ಅಧ್ಯಕ್ಷರಿಂದ ಹಾಗೂ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯ 4ನೇ ಬಜೆಟ್ ಇವತ್ತು ಮಂಡನೆಯಾಗಿದೆ. ಸೊ ಬಜೆಟ್ ಗಾತ್ರ ಒಟ್ಟು 10,691 ಕೋಟಿ ರೂಪಾಯಿ ಇರುವುದು. ಸೊ ತೆರಿಗೆ ಮತ್ತು ಆರ್ಥಿಕ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಹೇಮಲತಾ ಗೋಪಾಲಯ್ಯ ಅವರು ಇವತ್ತು ಬಿಬಿಎಂಪಿ ಕೌನ್ಸಿಲ್ ಸಭಾಂಗಣದಲ್ಲಿ ಬಜೆಟ್ ಮಂಡನೆಯನ್ನ ಮಾಡಿದ್ದಾರೆ. ಇವತ್ತಿನ ಬಜೆಟ್ ಮೇನ್ ಹೈಲೈಟ್ಸ್ ನ ನೋಡೋದಾದ್ರೆ ಬೃಹತ್ ಕಲ್ಯಾಣ ಕಾರ್ಯಕ್ರಮ ಯೋಜನೆಯಡಿ ಪ್ರತಿ ವಾರ್ಡ್ನಲ್ಲಿ 10 ಮನೆಗಳ ನಿರ್ಮಾಣಕ್ಕೆ 100 ಕೋಟಿ ಅನುದಾನ ಮೀಸಲಿಡಲಾಗಿದೆ. ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಮನೆ ನಿರ್ಮಿಸಲು ಆರ್ಥಿಕ ಸಹಾಯದ ದೃಷ್ಟಿಯಿಂದ 100 ಕೋಟಿ ಅನುದಾನ ಮೀಸಲಿಡಲಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ವೈಯಕ್ತಿಕ ಮನೆ ಹೊಂದಲು ಆರ್ಥಿಕ ಸಹಾಯ ಮಾಡುವ ದೃಷ್ಟಿಯಿಂದ ಪ್ರತಿ ವಾರ್ಡ್ಗೆ 10 ಮನೆಗಳಂತೆ 100 ಕೋಟಿ ಮೀಸಲಿರಿಸಿದೆ. ಇನ್ನು ಅದೇ ರೀತಿಯಾಗಿ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ 50 ಕೋಟಿ ಮೀಸಲಿಡಲಾಗಿದೆ. 198 ವಾರ್ಡ್ಗಳಲ್ಲಿ RO ಪ್ಲಾಂಟ್ಗಳ ಸ್ಥಾಪನೆಗೆ 30 ಕೋಟಿ ಅನುದಾನ ಮೀಸಲಿಡಲಾಗಿದೆ. ಪೌರಕಾರ್ಮಿಕರ ಮಧ್ಯಾಹ್ನದ ಬಿಸಿ ಊಟಕ್ಕೆ ಅಂತ 12 ಕೋಟಿ ನಿಗದಿಪಡಿಸಲಾಗಿದೆ. ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಕಾರ್ಯಕ್ರಮಗಳ ವಿವರ ನೋಡೋದಾದ್ರೆ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ವೈಯಕ್ತಿಕ ಮನೆ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಮಾಡುವಂತಹ ಒಂದು ದೃಷ್ಟಿಯಿಂದ ಪ್ರತಿ ವಾರ್ಡ್ಗೆ 5 ಮನೆಯಂತೆ 50 ಕೋಟಿ ಮೀಸಲಿರಿಸಿದೆ. ಅದೇ ರೀತಿಯಾಗಿ ಪಾಲಿಕೆಯ ಎಲ್ಲಾ 198 ವಾರ್ಡ್ಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಹಾಗೂ ಕೊಳಚೆ ಪ್ರದೇಶದಲ್ಲಿ ವಾಸಿಸ್ತಾ ಇರುವಂತಹ ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸಲು RO ಪ್ಲಾಂಟ್ಗಳನ್ನ ಪ್ರತಿ ವಾರ್ಡ್ಗೆ ಒಂದರಂತೆ ರೂಪಾಯಿ 15 ಲಕ್ಷಗಳ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿದ್ದು ಇದಕ್ಕಾಗಿ 30 ಕೋಟಿ ಒದಗಿಸಲಾಗಿದೆ. ಅದೇ ರೀತಿಯಾಗಿ ಮಹಿಳಾ ಕಲ್ಯಾಣ ಕಾರ್ಯಕ್ರಮ ಯೋಜನೆಯಡಿ ನೋಡೋದಾದ್ರೆ ಪಾಲಿಕೆ ಆಸ್ಪತ್ರೆಯಲ್ಲಿ ಜನಿಸಿದ್ದ ಹೆಣ್ಣು ಮಗುವಿಗೆ 1 ಲಕ್ಷ ಬಾಂಡ್ ನೀಡುವ ಯೋಜನೆ ರೂಪಿಸಲಾಗಿದೆ. ಮಹಾಲಕ್ಷ್ಮಿ ಯೋಜನೆಗೆ 60 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಮಹಾಲಕ್ಷ್ಮಿ ಯೋಜನೆ ಪಾಲಿಕೆ 24 ಹೆರಿಗೆ ಆಸ್ಪತ್ರೆಯಲ್ಲಿ ದಿನಾಂಕ 1/4/2019 ರಿಂದ 31/3/2020 ಜನಿಸುವ ಹೆಣ್ಣು ಮಗುವಿನ ಹೆಸರಿನಲ್ಲಿ ರೂಪಾಯಿ 1 ಲಕ್ಷದ ಮೌಲ್ಯದ 15 ವರ್ಷ ಅವಧಿಯ ಬಾಂಡ್ ನೀಡುವ ಯೋಜನೆಯನ್ನ ಈಗ ರೂಪಿಸಲಾಗಿದೆ. ಹೆಣ್ಣು ಮಗುವಿನ ಹೆಚ್ಚಿನ ಶಿಕ್ಷಣ ಹಾಗೂ ವಿವಾಹ ಸಂದರ್ಭದಲ್ಲಿ ಅನುಕೂಲವಾಗಲಿದೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈಗಾಗಲೇ ಇದಕ್ಕಾಗಿ 60 ಕೋಟಿ ರೂಪಾಯಿ ಅನುದಾನ ಮೀಸಲಿಡಲಾಗಿದೆ. ಇನ್ನು ಅದೇ ರೀತಿಯಾಗಿ ಮಹಿಳೆಯರ ಸ್ವಯಂ ಉದ್ಯೋಗಿಗಳಾಗಲು ಅನ್ನಪೂರ್ಣೇಶ್ವರಿ ಯೋಜನೆ ಕೂಡ ರೂಪಿಸಲಾಗಿದೆ. ಪ್ರತಿ ಕ್ಷೇತ್ರಕ್ಕೆ 4 ಸಂಚಾರಿ ಕ್ಯಾಂಟೀನ್, 50% ಸಬ್ಸಿಡಿ ನೀಡಲಾಗಿದೆ. ಅದೇ ರೀತಿಯಾಗಿ ಸಾಮಾನ್ಯ ಕಲ್ಯಾಣ ಕಾರ್ಯಕ್ರಮ ಯೋಜನೆಯಡಿ ನೋಡೋದಾದ್ರೆ ಗುರುತಿನ ಚೀಟಿ ಹೊಂದಿರುವಂತಹ ಬೀದಿ ವ್ಯಾಪಾರಿಗಳಿಗೆ ಬಡವರ ಬಂಧು ಅನ್ನುವಂತಹ ಒಂದು ಯೋಜನೆಯನ್ನು ರೂಪಿಸಲಾಗಿದೆ. ಬಡವರ ಬಂಧು ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆಯಿಂದ ನೀಡಲಾದ ಗುರುತಿನ ಚೀಟಿ ಹೊಂದಿರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಆರ್ಥಿಕ ಸ್ವಾವಲಂಬನೆ
ತಳ್ಳುವ ಗಾಡಿಯಲ್ಲಿ ವ್ಯಾಪಾರ ನಡೆಸಲು ಅನುಕೂಲವಾಗುವಂತೆ ಪ್ರತಿ ವಾರ್ಡ್ಗೆ 15 ಗಾಡಿಗಳಂತೆ ನೀಡಲು ಉದ್ದೇಶಿಸಲಾಗಿದ್ದು ಇದಕ್ಕಾಗಿ 4 ಕೋಟಿ ಮೀಸಲಿರಿಸಿದೆ. ಇನ್ನು ಅದೇ ರೀತಿಯಾಗಿ ಆಸ್ಪತ್ರೆಗಳಿಗೂ ಕೂಡ ಕೋಟಿ ಅನುದಾನ ಮೀಸಲಿರಿಸಲಾಗಿದೆ. ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟ್ರೋಮಾ ಆರ್ಥೋಪೆಡಿಕ್ ಸೆಂಟರ್ಗೆ 4 ಕೋಟಿ ಮೀಸಲಿರಿಸಿದೆ. ಜಯದೇವ ಹೃದಯೋಗ ಸಂಸ್ಥೆಗೆ 5 ಕೋಟಿ ಮೀಸಲಿರಿಸಿದೆ. ಕಿದ್ವಾಯ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಗೆ 4 ಕೋಟಿ ಮೀಸಲಿರಿಸಿದೆ. ಎಸ್ಡಿಎಸ್ ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೆಸ್ಟ್ ಡಿಸೀಸ್ ಆಸ್ಪತ್ರೆಗೆ 2 ಕೋಟಿ ಮೀಸಲಿರಿಸಿದೆ. ಓಕೆ, ಅದೇ ರೀತಿಯಾಗಿ ಶಿಕ್ಷಣ ಬೃಹತ್ ಅನುದಾನ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ತಲಾ 25,000 ರೂಪಾಯಿ ನೀಡಲಾಗುತ್ತೆ. ದ್ವಿತೀಯ ಪಿಯು ವಿದ್ಯಾರ್ಥಿಗಳಿಗೆ 35,000 ನಗದು ಬಹುಮಾನ ನೀಡಲಾಗುತ್ತೆ. ಇನ್ನು ಪಾಲಿಕೆ ಪ್ರೌಢಶಾಲೆ ಕಾಲೇಜು ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಒದಗಿಸಲಾಗುತ್ತೆ. ಪಿಯುಸಿ ವಿದ್ಯಾರ್ಥಿಗಳಿಗೂ ಮಧ್ಯಾಹ್ನದ ಬಿಸಿ ಊಟ ನೀಡಲಾಗುತ್ತೆ. ಪಾಲಿಕೆಯ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ಸಲುವಾಗಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಉತ್ತೀರ್ಣಗೊಂಡ ಮೊದಲ 150 ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ತಲಾ 25,000 ರೂಪಾಯಿ ಮತ್ತು ಮೊದಲ 100 ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ತಲಾ 35,000 ರೂಪಾಯಿ ನಗದು ಬಹುಮಾನ ನೀಡುವ ಕಾರ್ಯಕ್ರಮವನ್ನು ಮುಂದುವರಿಸಲು 1 ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ. ಇನ್ನು ಬೃಹತ್ ಆರೋಗ್ಯ ಸೇವೆ ಯೋಜನೆಯಡಿ ಬೈಕ್ ಆಂಬ್ಯುಲೆನ್ಸ್ಗೆ 2 ಕೋಟಿ ಅನುದಾನ ನೀಡಲಾಗಿದೆ. ವಾಹನ ದಟ್ಟಣೆ ಇರುವಂತಹ ಸ್ಥಳಗಳಲ್ಲಿ ವಾಯು ಶುದ್ಧೀಕರಣ ಯಂತ್ರಗಳ ಅಳವಡಿಕೆ ಮಾಡಲಾಗುತ್ತೆ. ತಾಯಿಯ ಮಡಿಲು ಯೋಜನೆಗೆ 1.50 ಕೋಟಿ ಅನುದಾನ ಮೀಸಲಿರಿಸಿದೆ. ಇನ್ನು ಪಾಲಿಕೆ ವ್ಯಾಪ್ತಿಯಲ್ಲಿ ಸಂಚಾರ ದಟ್ಟಣೆ ಇದ್ದು ಅಪಘಾತ ನಡೆಯುವಂತಹ ಸಂದರ್ಭದಲ್ಲಿ ಅಪಘಾತಕ್ಕೆ ಒಳಗೊಂಡವರಿಗೆ ತುರ್ತು ಸೇವೆಗೆ ಅಂತ ಶೀಘ್ರವಾಗಿ ತಲುಪಲು ಬೈಕ್ ಆಂಬ್ಯುಲೆನ್ಸ್ ಖರೀದಿಸಲು ಉದ್ದೇಶಿಸಿದ್ದು ಇದಕ್ಕಾಗಿ 2 ಕೋಟಿ ರೂಪಾಯಿ ಅನುದಾನ ಮೀಸಲಿರಿಸಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಜನಸಂದಣಿ ಮತ್ತು ವಾಹನ ದಟ್ಟಣೆ ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ವಾಯು ಮಾಲಿನ್ಯ ತಡೆಗಟ್ಟಲು ದೃಷ್ಟಿಯಿಂದ ವಾಯು ಶುದ್ಧೀಕರಣ ಯಂತ್ರಗಳನ್ನು ಅಳವಡಿಸಲು ರೂಪಾಯಿ 5 ಕೋಟಿ ಮೀಸಲಿರಿಸಿದೆ. ಹಾಗೆ ಬಗ್ಗೆ ಸಂಸ್ಕೃತಿ ಮತ್ತು ಕ್ರೀಡೆ ಯೋಜನೆಯಡಿ ಬೆಂಗಳೂರು ತುಮಕೂರು ರಸ್ತೆಯಲ್ಲಿ ಸಿದ್ಧಗಂಗಾ ಶ್ರೀಗಳ ಪುತ್ಥಳಿ ಸ್ಥಾಪನೆಗೆ 5 ಕೋಟಿ ರೂಪಾಯಿ ಮೀಸಲಿರಿಸಿದೆ. ವಾರ್ಡ್ ಮಟ್ಟದಲ್ಲಿ ಕೆಂಪೇಗೌಡ ಜಯಂತಿಗೆ 5 ಕೋಟಿ ರೂಪಾಯಿ ಮೀಸಲಿರಿಸಿದೆ. ಬೆಂಗಳೂರು ಸ್ವಚ್ಛತೆ ದೃಷ್ಟಿಯಿಂದ ರಾಜಧಾನಿ ಬೆಂಗಳೂರು ಸ್ವಚ್ಛತೆ ಕಸ ವಿಲೇವಾರಿಗೆ 375 ಕೋಟಿ ಮೀಸಲಿರಿಸಿದೆ. ಪೌರ ಕಾರ್ಮಿಕರ ವೇತನ ಪಾವತಿಗೆ 375 ಕೋಟಿ ಅನುದಾನ ಮೀಸಲಿರಿಸಿದೆ. ಇನ್ನು ಬೊಮ್ಮನಹಳ್ಳಿಯ ಕೆಎಸ್ಡಿಸಿ ಅಭಿವೃದ್ಧಿಗೆ 20 ಕೋಟಿ, ಮಹದೇವಪುರ ವ್ಯಾಪ್ತಿಯ ಮಂಡೂರು ಅಭಿವೃದ್ಧಿಗೆ 20 ಕೋಟಿ, ಬ್ಯಾಟರಾಯನಪುರ ವ್ಯಾಪ್ತಿಯ ಬೆಳ್ಳಳ್ಳಿ ಮಿಟಗಾನಹಳ್ಳಿಗೆ 20 ಕೋಟಿ ರೂಪಾಯಿ ಮೀಸಲಿರಿಸಿದೆ. ಹಾಗೆ ಯಲಹಂಕ ವ್ಯಾಪ್ತಿಯ ಮಾಳವಳ್ಳಿಪುರ ಅಭಿವೃದ್ಧಿಗೆ 20 ಕೋಟಿ, ಯಶವಂತಪುರ ವ್ಯಾಪ್ತಿಯ ದೊಡ್ಡ ಬಿದಿರಕಲ್ಲುಗೆ 15 ಕೋಟಿ, ಸುಬ್ರಹ್ಮಣ್ಯಪುರ, ಲಿಂಗದೀರನಹಳ್ಳಿ, ಕನ್ನಳ್ಳಿ, ಸೀಗೆಹಳ್ಳಿಗೆ 15 ಕೋಟಿ ರೂಪಾಯಿ ಮೀಸಲಿರಿಸಿದೆ. ಪ್ರತಿ ವಾರ್ಡ್ನಲ್ಲಿ ಗಿಡ ನೆಡಲು 5 ಕೋಟಿ ಅನುದಾನ ಮೀಸಲಿರಿಸಿದೆ. ಇನ್ನು ಅದೇ ರೀತಿಯಾಗಿ ಕೆರೆಗಳ ನಿರ್ವಹಣೆ ಮತ್ತು ಅಭಿವೃದ್ಧಿಗೋಸ್ಕರ 25 ಕೋಟಿ ಮೀಸಲಿರಿಸಿದೆ. ಇನ್ನು ಅದೇ ರೀತಿಯಾಗಿ 14ನೇ ಹಣಕಾಸು ಆಯೋಗದ ಕಾಮಗಾರಿ ಯೋಜನೆಯಡಿ ಬೀದಿ ದೀಪಗಳ ನಿರ್ವಹಣೆಗೆ 41 ಕೋಟಿ ಮೀಸಲಿರಿಸಿದೆ. ರುದ್ರಭೂಮಿ ವಿದ್ಯುತ್ ಚಿತಾಗಾರ ನಿರ್ವಹಣೆಗೆ 20 ಕೋಟಿ, ಕುಡಿಯುವ ನೀರು ಪೂರೈಕೆಗೆ 81 ಕೋಟಿ, ಸಾರ್ವಜನಿಕ ಶೌಚಾಲಯ ನಿರ್ವಹಣೆಗೆ 20 ಕೋಟಿ, ಹಾಗೆ ಒಳಚರಂಡಿ ಕಾಮಗಾರಿಗಳಿಗೆ 40 ಕೋಟಿ, ಪಾದಚಾರಿ ಮಾರ್ಗ ನಿರ್ವಹಣೆಗೆ 61 ಕೋಟಿ, ಘನತ್ಯಾಜ್ಯ ನಿರ್ವಹಣೆಗೆ 61 ಕೋಟಿ. 14ನೇ ಹಣಕಾಸು ಆಯೋಗದ ಅನುದಾನದಲ್ಲಿ 2019-20 ಸಾಲಿಗೆ ಪಾಲಿಕೆಗೆ ರೂಪಾಯಿ 405.76 ಕೋಟಿ ಅನುದಾನ ಒದಗಿಸಲಾಗಿದ್ದು ಆಯೋಗದ ಮಾರ್ಗಸೂಚಿಯ ಅನುಸಾರ ಈ ಕೆಳಕಂಡ ಕಾಮಗಾರಿಗಳನ್ನು ನಿರ್ವಹಿಸಲು ಈಗ ಅನುದಾನವನ್ನ ನಿಗದಿಪಡಿಸಿದ್ದಾರೆ. ಅದೇ ರೀತಿಯಾಗಿ ಟ್ರಾಫಿಕ್ ಬೃಹತ್ ಪರಿಹಾರ ಯೋಜನೆಯಡಿ ಹೆಬ್ಬಾಳ ಕೆಆರ್ಪುರಂ ಫ್ಲೈ ಓವರ್ಗಳಲ್ಲಿ ಹೆಚ್ಚುವರಿ ಲೂಪ್ ನಿರ್ಮಾಣ ಮಾಡಲಾಗುತ್ತೆ. ಇನ್ನು 87 ಆಯ್ದ ಸ್ಥಳಗಳಲ್ಲಿ 10,000 ವಾಹನಗಳ ಸ್ಮಾರ್ಟ್ ಪಾರ್ಕಿಂಗ್ ನಿರ್ಮಿಸಲಾಗುತ್ತೆ. ಚರ್ಚ್ ಸ್ಟ್ರೀಟ್, ಕಮರ್ಷಿಯಲ್ ಸ್ಟ್ರೀಟ್, ಬ್ರಿಗೇಡ್ ರಸ್ತೆಗಳು ಪಾದಚಾರಿ ಮಾರ್ಗಗಳಾಗಿ ಪರಿವರ್ತನೆ ಮಾಡಲಾಗುತ್ತೆ.
ಜಲಸಂಪನ್ಮೂಲ ಸಚಿವರಾದ ಡಿ.ಕೆ. ಶಿವಕುಮಾರ್ ಅವರು, ಗ್ರಾಮೀಣಾಭಿವೃದ್ಧಿ ಸಚಿವರ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡರವರು, ಭಾರಿ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ ಕೆ.ಜೆ. ಜಾರ್ಜ್ ಅವರು, ಆಹಾರ ಮತ್ತು ನಾಗರಿಕ ಪೂರೈಕೆ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಹಾಗೂ ವಕ್ಫ್ ಖಾತೆ ಸಚಿವರಾದ ಶ್ರೀ ಬಿ. ಜಡ್. ಜಮೀರ್ ಅಹಮದ್ ಖಾನ್ ಅವರು, ಕೆಪಿಸಿಸಿ ಅಧ್ಯಕ್ಷರಾದ ಶ್ರೀ ದಿನೇಶ್ ಗುಂಡೂರಾವ್